22/1/2025 ಬುಧವಾರ ದಿನ ಬಾಗಲಕೋಟೆಯ ಹಳೆ ಕಾಯಿಪಲ್ಯ ಮಾರುಕಟ್ಟೆ ಆವರಣ, ಹಳೆ ಪೋಸ್ಟ್ ಆಫೀಸಲ್ಲಿ ಇರುವಂತಹ ಹಳೆ ಕಾಯಿಪಲ್ಯ ಮಾರುಕಟ್ಟೆ ಆವರಣದಲ್ಲಿ ನಾವು ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಸ್ಥರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವತ್ತಿನ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಅವತ್ತು ಬೃಹತ್ ಸಮಾವೇಶವನ್ನು ಇಟ್ಟುಕೊಂಡಿದ್ದು, ಅದರ ಜೊತೆಗೆ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರವನ್ನು ಸಹಿತ ನಮ್ಮ ಸಂಘಟನೆಯಿಂದ ಹಮ್ಮಿಕೊಳ್ಳಲಾಗಿದೆ. ನಾವು ಪ್ರತಿ ವರ್ಷವೂ ಈ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಸ್ಥರ ದಿನಾಚರಣೆ ಕಾರ್ಯಕ್ರಮ ಆಚರಿಸ್ಕೊಂತ ಬಂದಿದ್ದು, ಅದು ಆ್ಯಕ್ಚುಲಿ ಜನವರಿ 20ರಂದು ಇರುತ್ತೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಅವತ್ತಿನ ದಿನ ಕಾರ್ಯಕ್ರಮಗಳು ಹಮ್ಮಿಕೊಂಡಿರೋಕ್ಕೋಸ್ಕರ ನಾವು ನಮ್ಮ ಬಾಗಲಕೋಟೆಯಲ್ಲಿ ದಿನಾಂಕ 22/1/2025 ಬುಧವಾರಂದು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ CB ರಂಗಸ್ವಾಮಿ ಅವರು ಆಗಮಿಸಿದ್ದು, ಪ್ರತಿ ವರ್ಷವೂ ಸಹಿತ ಅವರು ಕಾರ್ಯಕ್ರಮಕ್ಕಾಗಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತಿರುವರು. ಹಾಗೂ ಈ ನಮ್ಮ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲೆಯ ಸಂಸದರು, ಅನಂತರ ವಿಧಾನ ಪರಿಷತ್ ಸದಸ್ಯರು, ಶಾಸಕರು, MLCಗಳು ಹಾಗೂ ನಗರಸಭೆ ಸಭಾಪತಿಗಳು, ನಗರಸಭೆ ಅಧ್ಯಕ್ಷರುಗಳು, ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ RB ತಿಮ್ಮಾಪುರ್ ಅವರು, ಅದೇ ರೀತಿಯಾಗಿ DCC ಬ್ಯಾಂಕಿನ ಅಧ್ಯಕ್ಷರಾದಂಥ ಅಜಯ್ ಕುಮಾರ್ ಸರ್ನಾಯಕ್ ಅವರು, ಅದೇ ರೀತಿಯಾಗಿ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ರವಿ ಕುಮಟಿಗೆ ಅವರು, ಅದೇ ರೀತಿಯಾಗಿ ಏನು ಇಲ್ಲಿ ನಮ್ಮ ಸಂಘಟನೆಗಳಿವೆ ಎಲ್ಲ ಸಂಘಟನೆಯ ಪ್ರಮುಖ ವ್ಯಕ್ತಿಗಳು ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸ್ತಾರೆ. ಅದೇ ಆದಂಥ ಸಂತೋಷ್ ಹೊಕ್ರಾನಿ ಅವರು, ಮಲ್ಲಿಕಾರ್ಜುನ್ ಚರಂತಿಮಠ್ ಅವರು, ಆನಂತರ ಪ್ರದೀಪ್ ರಾಯ್ಕರ್ ಅವರು, ಅದೇ ರೀತಿಯಾಗಿ ಒಟ್ಟು ಎಲ್ಲ ಬಾಗಲಕೋಟೆಯಲ್ಲ ಇರುವಂಥ ಸಂಘ ಸಂಸ್ಥೆಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಂಬಲ ವ್ಯಕ್ತಪಡಿಸಿ ಈ ಕಾರ್ಯಕ್ರಮಕ್ಕೆ ಅವತ್ತಿನ ದಿನ ನಾವು ಬಡ ಬೀದಿ ಬದಿ ವ್ಯಾಪಾರಸ್ಥರಿಗೆ 200 ಛತ್ರಿಗಳನ್ನು ವಿತರಣೆ ಮಾಡ್ತೀವಿ. ಆ ಛತ್ರಿಗಳನ್ನು ಡಾಕ್ಟರ್ ಶೇಖರ್ ಮಾನ್ಯವರು ನಮ್ಗೆ ಒದಗಿಸಿದ್ದಾರೆ. ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಅವರು ಬಿಸಿಲಲ್ಲಿ ಕೂತು ವ್ಯಾಪಾರ ಮಾಡುವಂಥದ್ದು ಕಂಡು ಇದನ್ನು ನಮ್ಮ ಜನರಿಗೆ ಅನುಕೂಲ ಆಗಲಿ, ಇವರು ನಮ್ಮವರು ಅಂಥೇಳಿ ಅದನ್ನು ನಮ್ಮ ಮನಗಂಡ ನಮಗೆ ಕರೆಸಿ ನಾನು ಸಂತೋಷದಿಂದ 200 ಛತ್ರಿ ನಿಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕೊಡ್ತೀನಿ, ಅದನ್ನು ನೀವು ಅವತ್ತಿನ ದಿನ 200 ಜನ ಕಡು ಬಡವರಿಗೆ ಕೊಡ್ರಿ ಅಂತ ಹೇಳಿದ್ದಾರೆ. ಆ ಪ್ರಕಾರ ಆ ಕಾರ್ಯಕ್ರಮದಾಗ ಅವರು ಸಹಿತ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಇದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಯಾವಾಗಲೂ ಸಹಾಯ ಮಾಡಿ ಬಂದಿರುವಂಥ ನಮ್ಮ ಜಿಲ್ಲಾಧಿಕಾರಿಗಳಿಂದ KM ಜಾನಕಿ ಮೇಡಮ್ ಅವರು, ನಗರಸಭೆಯ ಕಮಿಷನರ್ ಆದಂಥ ವಾಸಣ್ಣ ಅವರು, ಅದೇ ರೀತಿಯಾಗಿ ನಮ್ಮ ಕೌಶಲ್ಯಾಭಿ ಅಧಿಕಾರಿಗಳಾದಂಥ ಶ್ರೀ ಗುರುಪಾದಯ್ಯ ಹಿರೇಮಠ ಅವರು, ಆನಂತರ ನಮ್ಮ ಕಾರ್ಮಿಕ ಇಲಾಖೆಯಿಂದ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಸಂಘಟಿತ ಕಾರ್ಮಿಕ ವಲಯದವರು ಸೇರ್ಪಡೆ ಮಾಡಿಕೊಳ್ಳೋದ್ರಿಂದ ನಮಗೆ ಈ ಶ್ರಮ ಕಾರ್ಡ್ ಆಗಿರ್ಬೋದು, ಅಸಂಘಟಿತ ಕಾರ್ಮಿಕರ ಕಾರ್ಡ್ ಆಗಿರ್ಬೋದು ಪೂರೈಸಿ ನಮಗೆ ಕೊಡೋದ್ರ ಮುಖಾಂತರ ಅವ್ರು ನಮ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ಯಾರ. ಅವರು ಸಹಿತ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಂತ ಶ್ರೀ ರಮೇಶ್ ಸುಂಬಡದ ಸರ್ ಸಹಿತ ಅವತ್ತು ಕಾರ್ಯಕ್ರಮ ಬರ್ತಾ ಇದ್ದಾರೆ. ಅದಕ್ಕೆ ಅವತ್ತಿನ ಕಾರ್ಯಕ್ರಮಕ್ಕೆ ಸುಮಾರು 1,500ರಿಂದ 2,000 ಜನಸಂಖ್ಯೆ ಸೇರ್ತಾ ಇದ್ದಾರೆ. ಅವತ್ತಿನ ಕಾರ್ಯಕ್ರಮಕ್ಕೆ ತಾವುಗಳು ಸಹಿತ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ತಾವು ಬೆಂಬಲ ವ್ಯಕ್ತಪಡಿಸಬೇಕು. ಅದೇ ರೀತಿಯಾಗಿ APMC ಅಸೋಸಿಯೇಷನ್ದವರು, ಕಿರುಕುಳ ವ್ಯಾಪಾರಸ್ಥರು, ಹಣ್ಣು ಹಂಪಲದವರು ಅವತ್ತಿನ ದಿನ APMCಯಲ್ಲಿ ನಾವು ಸವಾಲು ಮಾಡೋದಿಲ್ಲ, ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಮೊದಲಿನಿಂದಲೂ ಬೆಂಬಲ ಕೊಡ್ತೀವಿ, ಈಗ ಅದನ್ನು ನಾವು ಕೊಟ್ಕೊಂತ ಬರ್ತೀವಿ ಅಂತ ಹೇಳ್ಯಾರ. ಅದಕ್ಕೆ ತಾವು ಮಾಧ್ಯಮದವರು ದಯವಿಟ್ಟು ಈ 22ನೇ ತಾರೀಕಿನಿಂದ ನಡೆಯುವ ಕಾರ್ಯಕ್ರಮಕ್ಕೆ ತಾವು TV ಮಾಧ್ಯಮದವರ ಮುಖಾಂತರ